Hello guys, welcome back to our YouTube channel. ಇವತ್ತು ನಮಗೆ ಫೈನಲ್ ಆಗಿ ಒಂದು ಎಕ್ಸಾಮ್ ಇದೆ. ಇವತ್ತು ಓಪನ್ ಎಲೆಕ್ಟಿವ್ ಅಂದರೆ ಎಲ್ಲರದು ಒಂದೊಂದು ಬ್ರಾಂಚ್ ಇದೆ ಸಿಕ್ಕಿದೆ ನಮ್ಮ ಸಬ್ಜೆಕ್ಟು. ಅದೊಂದು ಮುಗಿದ್ಬಿಟ್ರೆ ನಮ್ಮ 6 ಸೆಮ್ ಎಲ್ಲ ಎಕ್ಸಾಮು ಮುಗ್ದಂಗೆ. ಸೊ ಇವಾಗ ಕಾಲೇಜ್ಗೆಲ್ಲ ಹೊರಟಿದ್ದೀವಿ. 2 ಗಂಟೆಗೆ ಎಕ್ಸಾಮ್ ಇದೆ. ಆಲ್ರೆಡಿ 1:15 ಆಗಿದೆ. ಇವಾಗ ಹೊರಡ್ತೀನಿ, ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಎಕ್ಸಾಮ್ ಇರೋದ್ರಿಂದ ಎಲ್ಲರೂ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ. ನಾವು ಎಕ್ಸಾಮ್ ಇಂಟರ್ನಲ್ಸ್ ಅಷ್ಟಕ್ಕೆ ಯೂನಿಫಾರ್ಮ್ ಹಾಕೋದು. ಅವನಿ ಹೆಂಗೆ ಕುತ್ಕೊಂಡು ನೋಡ್ತಾ ಇದ್ದಾಳೆ ಯಾವ ಕ್ಲಾಸು ಅಂತ ಹೇಳ್ಬಿಟ್ಟು. ನೋಡಿ ಗೈಸ್, ಜಗ್ಗು ಗೋವಾಕ್ಕೆ ಹೋಗೋ ಥರ ರೆಡಿಯಾಗಿ ಬಂದಿದ್ದಾನೆ. ಯೂನಿಫಾರ್ಮ್ ಎಲ್ಲೋ? ಆ್ಯಕ್ಚುಲಿ ಇವತ್ತು ಇವಳು ಬರ್ಡೇ, ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ಅವನೇ ಏನು ಹುಡುಕ್ತಿದ್ಯೆ? ಏನಾಗಿದೆ ಅಂದರೆ ನಿತ್ತಾ ಅಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಕೋಡ್ ಅಲ್ವಾ, ಅವನು ಈಸಿ ಬ್ಲಾಕಲ್ಲಿ ಅಂತ ಈಸಿ ಬ್ಲಾಕ್ಗೆ ಹೋಗಿದೆ. ಇಷ್ಟ ನಾನು ಕಲ್ ನೋಡಿದ್ರೆ ಈಸಿ ಬ್ಲಾಕಲ್ಲೂ ಒಂದು ಅಲೋಕೇಟ್ ಆಗಿಲ್ಲ ಸೀಟು, CS ಬ್ಲಾಕಲ್ಲೂ ಅಲೋಕೇಟ್ ಆಗಿಲ್ಲ. 59 ಆಗಿದೆ, 70 ಆಗಿದೆ, 60 ಆಗಿಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಎಕ್ಸಾಮ್ ಲಾಸ್ಟಲ್ಲಿ ಹಿಂಗೆ ಆಗಿಬಿಟ್ರೆ ಓದಿರೋದು ಅಷ್ಟು ಹೋಗ್ಬಿಡುತ್ತೆ ಮೇಲಕ್ಕೆ. ಟೆನ್ಷನ್. ಹಾಯ್ ಅನ್ನೋ ನಮ್ಮ ಚಾನಲ್ಗೆ. ಯಾವ ಸಬ್ಜೆಕ್ಟ್ ನಿಂಗೆ ಇವತ್ತು? ವಾಟರ್ ಕನ್ಸರ್ವೇಷನ್ ಆ್ಯಂಡ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇಷ್ಟು ನಮಗೆ ಇಂಟಿಗ್ರೇಟೆಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫಾರ್ ಸ್ಮಾರ್ಟ್ ಸಿಟಿ. ಅದೇ ಒಂದು ಸ್ಮಾರ್ಟ್ ಸಿಟಿ ಹೆಸರು ನಂಗೆ ಗೊತ್ತಿಲ್ಲ. ನೀವು ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಅದು ಗೈಸ್ ಅದೇ ನಮ್ಮ ಕ್ಲಾಸ್ ರೂಮು. ಕಾಣಿಸ್ತಾ ಇಲ್ಲ, ಆಮೇಲೆ ಹೋಗಿ ತೋರಿಸ್ತೀವಿ. ಎಲ್ಲ ಸಬ್ಜೆಕ್ಟಿಂದ ಈಸಿ ಅಂದ್ಕೊಂಡಿದ್ವಿ. ಈಸಿನೇ ಇದೆ, ಆದರೆ ಕನ್ಫ್ಯೂಸಿಂಗ್ ಗೈಸ್. 1 ಹೆಡ್ಡಿಂಗ್ ಗೊತ್ತಾದರೆ 10 ಪೇಜ್ ಆದರೂ ಬರಿಬೋದು ನಾವು, ಆದರೆ 1 ಹೆಡ್ಡಿಂಗ್ ಗೊತ್ತಾಗ್ಬೇಕು ಅಷ್ಟೇ. ಇಶು ಹಾಯ್ ಅನ್ನಿ ನಮ್ಮ ಯೂಟ್ಯೂಬ್ ಚಾನಲ್ಲಿಗೆ. ಏನಂದೆ ನೀನು? ಗೈಸ್ ಆ್ಯಕ್ಚುಲಿ ಒಂದು ಡಿಸಾಸ್ಟರ್ ಏನಂದರೆ ನಾವೆಲ್ಲರೂ ಒಂದೇ ಕ್ಲಾಸ್ ಅಂತಾನೆ ಗೊತ್ತಿರಲಿಲ್ಲ. ವಾಶ್ರೂಮ್ ಸ್ಮೆಲ್ಲು. ಇವಾಗ ನಮ್ಮ ಟೀಚರ್ ಕರೀತಿದ್ದಾರೆ ಒಳಗೆ. ಎಲ್ಲರೂ ಬ್ಯಾಗ್ ಇಟ್ಬಿಟ್ಟು ಹಾಲ್ ಟಿಕೆಟ್ ತಗೊಂಡು ಎಕ್ಸಾಮ್ ಬರ್ತಿ. ಲಾಸ್ಟ್ ಎಕ್ಸಾಮ್ ಗೈಸ್ ಮುಗೀತು. ಗೈಸ್ ನೋಡಿ, ನಮ್ದು ಅವಾಗಲೇ ಕ್ಲಾಸ್ ರೂಮ್ ನೀಟಾಗಿ ತೋರಿಸಿಲ್ಲ, ಹೋಗ್ತಾ ಇದ್ದಾರೆ ನೋಡಿ ಎಲ್ಲರೂ. ಅದೇ ನಮ್ಮ ಕ್ಲಾಸ್ ರೂಮ್. ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀವಿ. ಹಾಯ್ ಗೈಸ್, ಎಕ್ಸಾಮ್ ಮುಗಿಸ್ಕೊಂಡು ಬಂದ್ವಿ ನಾವು. ಲಾಸ್ಟ್ ಎಕ್ಸಾಮ್ ಈಸಿ ಇತ್ತು. ಓಕೆ, ನಮ್ಮ ಪೇಪರ್ ಅಂತೂ ಈಸಿ ಇತ್ತು. ಇವಳಿಗೆ ಕೇಳೋಣ, ಅದೇ ಮನಸ್ಸಿನೂ ನಮ್ಮ ಪೇಪರೇ. ನಂದು ಈಸಿ ಇತ್ತು, ಬಟ್ ನಂಗೆ ಬರೆಯೋ ಅಷ್ಟು ಪೇಷನ್ಸೇ ಇರಲಿಲ್ಲ. ಫಸ್ಟ್ ಮಾಡ್ಯೂಲಿಂದ 4th ಮಾಡ್ಯೂಲ್ ತನಕ ಹೆಂಗೋ ಗುದ್ದಾಡ್ಕೊಂಡು ಬಂದೆ. 5th ಮಾಡ್ಯೂಲ್ ಕೈಯೆಲ್ಲ ನಂಗೆ ನಿದ್ದೆ ಬೇರೆ ಬರ್ತಿತ್ತು ಮಧ್ಯಾಹ್ನ. ಈ ವೆದರಿಗೂ ಆ ಪೇಪರಿಗೂ ಒಳ್ಳೆ. ನಾವು ಕೆಳಗೆ ಹೋಗಿರೋಣ. ವಾಶ್ರೂಮ್ ಅಂತೂ ಎಷ್ಟು ಕಬ್ಬು ಸ್ಮೆಲ್ ಬಂದಿದೆ ಗೊತ್ತಾ. ಐಶು ಒಳಗಡೆ ಇನ್ನು ಚಿನ್ಮಯ್ ಮತ್ತು ಐಶು ಒಳಗೆ ಇದ್ರು. ಏನು ಗೊತ್ತಾ, ನಾನು ಚಿನ್ಮಯ್ ಅಕ್ಕಪಕ್ಕ ನೋಡ್ತಾ ಇದ್ದಾರೆ. ಗೊತ್ತಾ, ನಾನು ಚಿನ್ಮಯ್ ಅಕ್ಕಪಕ್ಕ, ಐಶು ಮತ್ತು ಮನಸ್ಸು ಈ ಬೆಂಚು ಆ ಬೆಂಚು, ಅದರಲ್ಲೂ ಅಕ್ಕಪಕ್ಕ. ಆ್ಯಕ್ಚುಲಿ ನಾವು ಯಾವ ಎಕ್ಸಾಮಿಗೂ ಬಂದೇ ಇರಲಿಲ್ಲ. ಐಶು ಐಶು ಮತ್ತು ಚಿನ್ಮಯು ಬಂದರು. ಹೆಂಗಿತ್ತು ಗೈಸ್ ನಿಮ್ಗೆ ಎಕ್ಸಾಮು? ಓಕೆ ನಿಮಗೆ ಡಯಾಗ್ರಾಮ್ ಬಂದಿರಲಿಲ್ವಾ? ಚಿನ್ಮಯ್ ನೋಡ್ತಾನೆ ಇದ್ದೀನಿ, ಡಯಾಗ್ರಾಮ್ ಬಿಡಿಸ್ತಿರ್ಲಿಲ್ಲ. ನಾನು ಹೇಳಿದ ಬಾಯರ್ಕಿಂದ ಡಯಾಗ್ರಾಮೇ ಬಂದಿಲ್ಲ. ಆ್ಯಕ್ಚುಲಿ ಅಷ್ಟೊಂದು ಬಂದಿಲ್ಲ. ನಾನು ಬಂದಿರೋದನ್ನ ಬಿಟ್ಟು ಇನ್ನೊಂದು ಕ್ವಶನ್ ಬರೀತೀನಿ. ಗೈಸ್, ನಮಗೆ ಏನು ಗೊತ್ತಾ, ಒಂದು ಪ್ರಾಬ್ಲಮ್ ಬಂದಿತ್ತು. ನಮಗೆ ಯಾವ ಡೈಲಾಗ್ ನೆನಪಾಯ್ತು ಗೊತ್ತಾ, ಈ ಥರ ಒಂದು ಮ್ಯಾಟ್ರ್ ಇದೆ ಅಂತಲೇ ನನಗೂ ಬರೆಸಬೇಕು ಗೊತ್ತಿರಲಿಲ್ಲ. ಅದ್ಯಾ ನಮ್ಮ ಟೀಚರು ಮಾಡಿಸಿಲ್ಲ, ನಮಗೂ ಗೊತ್ತಿಲ್ಲ, ಅದೇ ನೋಟ್ಸಲ್ಲೂ ಇರಲಿಲ್ಲ. ಇವಾಗ ನಾವು ಲಸ್ಸಿ ಹೌಸಿಗೆ ಬಂದಿದ್ದೀವಿ. ಕೀರು ತಿಂತಾ ಇದ್ದಾಳೆ, ಅವರೆಲ್ಲ ಹೋದರು. ಕೀರು ಎಕ್ಸಾಮ್ ಹೆಂಗಿತ್ತು? ಈಸಿಯೆಸ್ಟ್ ಎಕ್ಸಾಮ್ ಈ ಸೆಮ್ಮಲ್ಲಿ ನಮಗೂ ಆ್ಯಕ್ಚುಲಿ ಇದೆ ಈಸಿ ಇದ್ದಿದ್ದು. ನಂಗೆ ಗೊತ್ತಾ, ಮಾಡಲ್ ಪೇಪರಿಂದ ಕೇಳಿರಲಿಲ್ಲ ಇದನ್ನು ನಮಗೆ. ಬಟ್ ನಾನು ಜೊತೆ ಎಲ್ಲ ಮಾಡ್ಯೂಲ್ ಓದಿದ್ನಲ್ಲ, ಸೊ ಹೆಲ್ಪ್ ಆಯಿತು. ಎಸ್ ಗೈಸ್, ಸಂಜೆ ಎಷ್ಟು ಚೆನ್ನಾಗಿದೆ, ಫುಲ್ ಮೋಡ. ಇವರೆಲ್ಲ ಆಟ ಆಡ್ತಾ ಇದ್ದಾರೆ. ಫುಲ್ ಕಾಮಾಗಿದೆ ಮಾತ್ರ ವಾತಾವರಣ. ನಾವು ಕಾಲೇಜ್ ಟೂರಲ್ಲಿ ತೋರಿಸಿದ್ವಿ ಅಲ್ಲ, ಅವತ್ತು ಜನ ಇರಲಿಲ್ಲ. ಇವತ್ತು ನೋಡಿ ಎಷ್ಟು ಜನ ಇದ್ದಾರೆ. ಗೈಸ್, ನೆನ್ನೆ ವ್ಲಾಗನ್ನ ನಾವು ಆ್ಯಕ್ಚುಲಾಗಿ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀವಿ. ಇವತ್ತು ಆ್ಯಕ್ಚುಲಿ ನಾವೇನಕ್ಕೆ ಕಾಲೇಜಿಗೆ ಬಂದಿದ್ದೀವಿ ಅಂತ ಅಂದರೆ ನಮ್ಮ ಸೀನಿಯರ್ಸಿಗೆ ನಾವು ಫೇರ್ವೆಲ್ ಕೊಡ್ತಾ ಇದ್ದೀವಿ. ಅಂದರೆ ನಾವಲ್ಲ, ಎಲ್ಲರೂ ಅವ್ರಿಗೆ ಫೇರ್ವೆಲ್ ಕೊಟ್ಟು ಮುಗಿಸಿ ಕಳಿಸ್ಬೇಕು. ಈಗ ಕೊಡ್ತಿದ್ದೀವಿ ನಾವು. ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ಅದು ನಾನು ಒಬ್ಬನೇ ಇಬ್ಬರೇ ಹೋಗ್ತಿರೋದು, ಯಾರೂ ಬಂದಿಲ್ಲ. ನಿಮಗೆ ತೋರಿಸ್ತೀವಿ ಹೆಂಗೆ ನಮ್ಮ ಜೂನಿಯರ್ಸ್ ಆ್ಯಕ್ಚುಲಾಗಿ ಎಲ್ಲನೂ ಅರೇಂಜ್ ಮಾಡ್ತಿರೋದು. ಏನು ಗೊತ್ತಾ, ಇವಾಗ ನಮ್ಮದು ಆ್ಯಕ್ಚುಲಿ ಮೆಕ್ಯಾನಿಕಲ್ ಬ್ಲಾಕಲ್ಲಿ ಇತ್ತು AML, ಎಷ್ಟು ವೀಡಿಯೋದಲ್ಲಿ ಹೇಳಿದ್ದೀವಿ. ಇವಾಗ ಈಸಿ ಬ್ಲಾಕಿಗೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇವಾಗ ಈಸಿ ಬ್ಲಾಕ್ ತನಕ ನಡ್ಕೊಂಡು ಹೋಗ್ಬೇಕು. ಬೇಜಾರಾಗ್ತಿದೆ ನಮ್ಮ ಬ್ಲಾಕ್ ಬಿಟ್ಟೋದ್ರಲ್ಲ ಅಂತ. ಸಕ್ಕತ್ತಾಗಿತ್ತಲ್ಲ ನಮ್ಮ ಬ್ಲಾಕ್. ಹೌದು, ನಾವಿದು 3ನೇ ಬ್ಲಾಕ್ ಚೇಂಜ್ ಮಾಡೋದಂತೂ ಇಂತೂ ಲಾಸ್ಟ್ನೇ ವರ್ಷಕ್ಕೆ. ಆನಾ ಬ್ಲಾಕು, ಆಮೇಲೆ
ಮೆಕ್ಯಾನಿಕಲ್ ಬ್ಲಾಕು, ಇವಾಗ EC ಬ್ಲಾಕ್. 3ಕ್ಕೆ ಮುಕ್ತಾಯ ಅಂತ ಮುಗಿಸ್ಬಿಡ್ತೀವಿ ಕೊನೆ ಸೆಮ್ನ. ನಮಗೆ ನೆನ್ನೆ ಎಕ್ಸಾಮ್ ಮುಗೀತು. ನಾವೆಲ್ಲ ಯಾಕೆ ಊರಿಗೆ ಹೋಗಿಲ್ಲ ಅಂತ ನೀವು ಯೋಚನೆ ಮಾಡ್ತೀರಿ, ಮನಸ್ಸು ಹೇಳ್ತಲ್ಲಿ ಕೇಳಿಸ್ಕೊಳ್ಳಿ. ಗೈಸ್ ಏನು ಗೊತ್ತಾ, ಇನ್ಫೋಸಿಸ್ ಅಂತ ಒಂದು ಕಂಪನಿ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ. ಇನ್ಫೋಸಿಸ್ ಅವ್ರದ್ದು 4 ರೌಂಡ್ ಎಲ್ಲರೂ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅವರೇ ಪಾಪ ಮಾಡಿಸಿ ಕಳಿಸಿದ್ದಾರೆ. 5th ರೌಂಡ್ ಇತ್ತು. ಇನ್ನೇನು ಒಂದಿನಕ್ಕೆ ಮನೆಗೆ ಹೋಗೋದು, ಎಕ್ಸಾಮ್ ಮುಗಿಸ್ಕೊಂಡೆ ಹೋಗೋಣ ಅಂತ ಹೇಳಿ ಇನ್ಫೋಸಿಸ್ ರೌಂಡ್ 5ಗೋಸ್ಕರ ಎಲ್ಲರೂ ಈ ಡಬ್ಬ ನನ್ನ ಮಕ್ಕಳು ಇಷ್ಟು ದಿನನೂ ಆನ್ಲೈನ್ ಮಾಡಿದ್ರು, ಈ ಒಂದು ರೌಂಡನ್ನು ಆಫ್ಲೈನ್ ಇಟ್ಬಿಟ್ಟಿದ್ದಾರೆ. ಇವಾಗ ನಮಗೆ ಆನ್ಲೈನ್ ಅಂದರೆ ಹಿಂಗಾದ್ರೂ ಜುಗಾಡ್ ಮಾಡ್ಬೋದಿತ್ತು ನಾವು, ಬಟ್ ಸ್ಟಿಲ್ ಇವಾಗ ಆಫ್ಲೈನ್ ಅಂದರೆ ಲ್ಯಾಬಲ್ಲಿ ಹೋಗಿ ಕೂತ್ಕೊಂಡು ಬರೀಬೇಕು. ಅದು ಜುಗಾಡ್ ಮಾಡಿದ್ರು ಬರಲ್ಲ ಅದು ಅಂತ ಕ್ವಶನ್. ಆ್ಯಕ್ಚುಲಿ ಇದೇ ನಮ್ಮ ಇವತ್ತಿನ ಔಟ್ಫಿಟ್. ಇವಾಗ ಒಳಗೆ ಹೋಗಿ ತೋರಿಸ್ತೀವಿ. ಆ್ಯಕ್ಚುಲಿ ಶ್ರೀಧರ್ ಸರ್ ಅಂತ ನಮ್ಮ ಲ್ಯಾಬ್ ಸರು, ದೇವ್ರಂತ ಸರ್ ಇಲ್ಲೇ ನಿಂತ್ಕೊಂಡಿದ್ದಾರೆ. ಇವಾಗ ತೋರಿಸ್ತೀವಿ. ನಮ್ಮ ಆರ್ಕಿಟೆಕ್ಚರ್ ಬ್ಲಾಕಲ್ಲಿ ನಮ್ಮದು ನೋಡಿ ಇದೇ ಎಂಟ್ರಿ ಮಾಡಿದ್ದಾರೆ, ಈ ಥರ ಮಾಡಿದ್ದಾರೆ. ಆ್ಯಕ್ಚುಲಿ ಇಷ್ಟು ದಿನ ಆಡಿಟೋರಿಯಮಲ್ಲಿ ಮಾಡೋರು, ಇವತ್ತು ಇದು ಯಾವುದೋ MBA ಸೆಮಿನಾರ್ ಅಲ್ಲರು. ಹಾಂ ನೋಡಿದೆ ಆನ್ಲೈನಲ್ಲಿ ಏನೋ ಕಳಿಸಿದ್ರಲ್ಲ ಅದೆಲ್ಲ ನೋಡಿ ಗೈಸ್. ಇವ್ರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ನಮಗೆ ಮಾತ್ರ ನಮ್ಮ ಒಂದು ಸೀನಿಯರು ಗೊತ್ತಿಲ್ಲ ಗೈಸ್ ಅಲ್ವಾ? ನಮಗೆ ನಾಚಿಕೆ ಆಗಿದ್ದು ಒಳಗೆ ಹಿಂಗೆ ಹೋಗೋದು ಅಂತ. ನೋಡಿ ಈ ಥರ ಇದೆ ಫೋಟೋ ಬೂತ್. ಎಸ್ ಗೈಸ್, ಇವಾಗ ಒಳಗಿದೆ. ಬೇಡೋ ಏನು ಮಾಡ್ತಿದ್ಯಾ ಇಲ್ಲಿ? ಹೌದಾ? ನೋಡಿ ಗೈಸ್ ಏನೋ ಹಾಕಿದ್ದಾರೆ. ಇವರು ನಂದಕುಮಾರ್ ಸರ್ ಅಂತ. ಗೈಸ್ ನಮ್ಮ ಸೀನಿಯರ್ಸ್ ಬಂದಿರೋದು ಇಷ್ಟೇ ಜನ ನಮ್ಮ ಸೀನಿಯರ್ಸ್ ಬಂದಿರೋದು. ಇವರೆಲ್ಲ ನಮ್ಮ ಬ್ಯಾಚ್. ಅದೇ ನಾವು ನಮ್ಮ ಜೂನಿಯರ್ಸ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಅವ್ರನ್ನ ಚೆನ್ನಾಗಿ ಮಾಡ್ತಾರೆ ಮಾಡ್ತೀರನ್ರೋ. ನೋಡಿ ಗೈಸ್ ಇಷ್ಟೇ ಜನ ಸೀನಿಯರ್ಸ್, ಲಿಟ್ರಲಿ ಇದೊಂದೇ ರೋ. ಗೈಸ್ ಇವನು ಮಾತಾಡ್ತಿದ್ದಾನಲ್ಲ, ಇವನಿಗೆ 22 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಸಿಕ್ತಂತೆ. ಇವಾಗ ಅಟ್ ಲಾಸ್ಟ್ ಒಂದು ಸಬ್ಜೆಕ್ಟಿಗೆ ಇಟ್ಕೊಂಡಿದ್ದಾನೆ, ಅದು M3 ಗೈಸ್, ಮ್ಯಾಥಮೆಟಿಕ್ಸ್ 3. ಕೇಳಿಸ್ಕೊಳ್ಳಿ ಒಂದು ಸ್ಪೀಚ್. At the point of 4th sem, I had around 10 backlogs, and current subject on 4th sem was around 8 subjects. So it was around 22 subjects that I wrote in 4th sem. After that, I cleared actually. I cleared almost 7 subjects at one point after 4th sem, in 5th sem. ಇರೋದು ಇಷ್ಟೇ ಜನ, ಬಟ್ ಕೇಕ್ ಮಾತ್ರ ಇಷ್ಟು ದೊಡ್ಡದು ತಂದಿದ್ದಾರೆ. ಇವಾಗೇನು 6 kg. ಓ ಮೈ ಗಾಡ್ ಗೈಸ್, ಇವಾಗ ಒಂದು ಆಟ ಆಡಿಸ್ತಾ ಇದ್ದಾರೆ, ಮ್ಯೂಸಿಕಲ್ ಚೇರ್ ಅಂತೆ. ನೋಡಿ ನಾವು ನೆಕ್ಸ್ಟ್ ವರ್ಷ ಆಟ ಆಡ್ತೀವಿ. ನಾವಾಗಿದ್ರೆ ಹುಡುಗರನ್ನೇ ತಳ್ಳಿ ಕುತ್ಕೊಂಡಿದ್ವಿ. ರೋಸು ನೋಡ್ಕೊಳ್ಳಿ, ಮನಸ್ಸಿ ಒಂದು ಕತೆ ಹೇಳ್ತಾಳೆ, ಈಗ ಕೇಳಿಸ್ಕೊಳ್ಳಿ, ಅವಳನ್ನ ತೋರಿಸ್ತೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಬಂದ ತಕ್ಷಣ ನಮ್ಮ ಜೂನಿಯರು ಅಂದರೆ ಅವ್ರು ಸೂಪರ್ ಜೂನಿಯರು ಬಂದ್ಬಿಟ್ಟು ನಮಗೆ ರೋಸ್ ಕೊಟ್ಟರು. ನನಗೆ ಫಸ್ಟ್ ಅದು 25 ಬ್ಯಾಚ್ ಅವ್ರಿಗೆ ಕೊಡೋದು ಅಂತ ಫ್ಲ್ಯಾಶ್ ಆಗಲಿಲ್ಲ. ರೋಸ್ ಕೊಡ್ತಿದ್ದಾಳೆ, ಬ್ಲಾಗ್ ಮಾಡ್ಕೊಳ್ಳೋಣ ಅಂದರೆ ತಡಿ ಒಂದು ಕೊಟ್ಬೇಡ ಅಂತ ನಾನು ನೋಡ್ತಿದ್ದೀನಿ. ಆಮೇಲೆ ಅವರಿದ್ರು ನಾವು 25 ಬ್ಯಾಚ್ ಅವ್ರು ಅಲ್ಲ ಅಂತ ಬಾದ ಮರ್ಯಾದೆಗೆ ಚೂರಾದರೂ ಇಟ್ಕೊಂಡಿರೋಕ್ಕೂ ಬಿಡ್ಲಿಲ್ಲ. ಒಂದೇ ಸಲ ಕಸ್ಕೊಂಡು ಹೋಗ್ಬಿಟ್ಲು, ಮರ್ಯಾದೆ ಎಲ್ಲ ಹೋಯ್ತು.
ಆ್ಯಕ್ಚುಲಿ ಇವಾಗ ನಮ್ಮ HOD ಸರ್ರು ಸಾಂಗ್ ಹೇಳ್ತಾರಂತೆ. ಎಲ್ಲದರಲ್ಲೂ ಇರಬೇಕು ಕಲ್ಚರಲ್ಸ್ ಎಜುಕೇಶನ್. ಗೈಸ್ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ನೋಡಿ ಇದೇ ಬ್ಯಾಚು, ಬರೀ ಒಂದೇ ಕ್ಲಾಸ್ ಇರೋದು ಆ್ಯಕ್ಚುಲಿ ಇವ್ರದ್ದು, ಸೆಕೆಂಡ್ ಬ್ಯಾಚ್ ಇವ್ರದ್ದು. ಇದನ್ನ ನಮ್ಗೆ ಅವಾಗ ಕೊಡಕ್ಕೆ ಬಂದು ಅಜೀಬ್ ಆಗಿದ್ದು ಗೈಸ್. ಇದನ್ನು ಕೊಡಕ್ಕೆ ಬಂದರು, ಇದು ನೋಡಿದೆ ನಾನು. ಮನಸ್ಸು ಬಂದಿದೆ ಕೇಕ್ಗೋಸ್ಕರ, ಅದಕ್ಕೆ ಹೋಗ್ಕೊಳ್ಳಿ. ಅಯ್ಯೋ ನಂಗೆ ಭಯ ಆಗ್ತಿದೆ ಗೈಸ್, ನಮಗೆ ಹೆಚ್ಚೋಡಿ ಹೋಗಕ್ಕೆ ಭಯ ಆಗ್ತಿದೆ. ಎಲ್ಲ ಭಯ ಬಿಡ್ತಾರೆ ಬಿಡಲಿ. ನೋಡಿ ಏನ್ರಿ ಕಳ್ಳಿ ಥರ ಕೇಕ್ ಎತ್ಕೊಂಡು ಬರ್ತಿದ್ದಾಳೆ. ಆಮೇಲೆ ನೋಡಿ ಒಂದು ಪನ್ನೀರ್ ಪಫ್ ಕೇಕು 2 ಜ್ಯೂಸ್ ಕೊಟ್ಟಿದ್ದಾರೆ ನಮಗೆ. ಅದೆಷ್ಟಾಯಿತು ಪನ್ನೀರ್ ಪಫಿಗೆ? ಎಷ್ಟು 40 ರೂಪಾಯಾ? ಹೋಲ್ಸೇಲ್ ತೊಗೊಂಡ್ರೆ 18. 30 ಅನ್ಕೊಳ್ಳೋಣ. ಕೇಕ್ 100 ಅನ್ಕೊಳ್ಳೋಣ. ಇವಾಗ ನೋಡಿ ಎಲ್ಲರೂ ಸ್ನ್ಯಾಕ್ಸು ಅಂದರೆ ಪನ್ನೀರ್ ಪಫ್ ಕೊಟ್ಟಿದ್ರು, ಆಮೇಲೆ ಕ್ಯಾಂಪ್ ಅದು 2 ಜ್ಯೂಸ್ ಕೊಟ್ಟಿದ್ರು. ಆಮೇಲೆ ಫೋಟೋ ತೆಗೆಸ್ಕೊಳಕ್ಕೆ ಹೋಗ್ತಿದ್ದಾರೆ. ಫೋಟೋ ತೆಗೆಸ್ಕೊಂಡ್ಬಂದು ಮತ್ತೆ ಒಳಗೆ ಬರೋಕ್ಕೆ ಹೇಳಿದ್ದಾರೆ. ಯಾಕೆ ಬರೋಕ್ಕೆ ಹೇಳಿದ್ದಾರೆ ಗೊತ್ತಿಲ್ಲ, ನೋಡೋಣ ಇನ್ನು ಏನೇನು ನಡೆಯುತ್ತೆ ಹೇಳ್ತೀನಿ ನಿಮಗೆ. ಒಂದು ಶಾರ್ಟ್ಸ್ ಮಾಡ್ತಿದ್ದೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ. ಇವನು ಹೇಳ್ಕೊಡ್ಬೇಕು. ಹೇಳು ಅಮ್ಮ, ಹಾಯ್. ಇಷ್ಟೇ ಗೈಸ್, ತೋರಿಸ್ತೀವಿ ನಿಮಗೆ ಏನಾದ್ರು ಅಪ್ಡೇಟ್ ಇದ್ದರೆ. ಏನು ಕಾಚೆ ಬಂದೆ. ಈಗ ಯಾವ ಬ್ಲಾಕ್ ಅಂದರೆ ಗೈಸ್, ಆರ್ಕಿಟೆಕ್ಚರ್ ಬ್ಲಾಕ್ನ ಆರ್ಕಿಟೆಕ್ಚರ್ ಲೇಡೀಸ್ ಟಾಯ್ಲೆಟ್. ಆರ್ಕಿಟೆಕ್ಚರ್ ಅವರೇ ಆರ್ಕಿಟೆಕ್ಟ್ ಮಾಡಿರೋದು, ಗೊತ್ತಾ ನಿಮಗೆ? ನಾವು ಆ್ಯಕ್ಚುಲಾಗಿ ನಾಳೆ ಇನ್ಫೋಸಿಸ್ದು ಎಕ್ಸಾಮ್ ಬರೋದ್ಬಿಟ್ಟು ಎಲ್ಲರೂ 1 ನಿಮಿಷನೂ ನಾಪತ್ತೆ ನೆನಪಿದೆಯಾ? ಆ್ಯಕ್ಚುಲಿ ನಾವು ಇನ್ಕ್ಯುಬೇಷನ್ ಅದಿಲ್ಲ. ಇಲ್ಲಿ ಗ್ರೂಪ್ ಫೋಟೋ ತೆಗಿತಿದ್ದಾರೆ, ತೋರಿಸ್ತೀನಿ ಬನ್ನಿ. ಅಲ್ಲಿ ನೋಡಿ, ಅಲ್ಲಿ ಗ್ರೂಪ್ ಫೋಟೋ. ಇವ್ರುಗಳೇ ನಮ್ಮ ಸೀನಿಯರ್ಸ್. ಆದರೆ ನಮ್ಮ ಸೀನಿಯರ್ಸ್ ಅವರು 71 ಜನ ಇದ್ದಾರೆ. ಇವಾಗ ಬಂದಿರೋದು 15 ಜನ. ಅಲ್ಲಿ ನೋಡಿ ನಮ್ಮ HOD ಸರು ಝೂ ಬಂತು. ಅವರೇ ನಮ್ಮ HOD ಸರ್. ನಿಮಿಷ ಲೈಟ್ ಚೆನ್ನಾಗಿರಲಿಲ್ಲ, ಸ್ವಲ್ಪ ವಿಡಿಯೋ ಕ್ಲಾರಿಟಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫುಲ್ ಕತ್ಲೆ ಇತ್ತು, ಡಿಮ್ ಲೈಟ್ ಇರೋದ್ರಿಂದ ವೀಡಿಯೋಸ್ ಚೆನ್ನಾಗಿ ಬಂದಿಲ್ಲ. ಯಾಕೆ ಹೇಳಿ ಗೈಸ್, ನಮ್ಮನ್ನು ಕರೀತಿದ್ದಾರಂತೆ, ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ಗೈಸ್. ಎಲ್ಲರೂ ಹಿಂದೆ ಹೋಗಿ ಇಲ್ಲೋಣ, ನಮಗೆ ಎಕ್ಸಿಸ್ಟ್. ಇಲ್ಲಿ ನೋಡ್ರು, ಇದೇನು ತೊಗೊಂಡಿದ್ರು? ಇಲ್ಲೆಲ್ಲ ಬರ್ದಿದ್ದಾರೆ, ಮುಂಚೆ ಬರ್ದಿರ್ಲಿಲ್ಲ. ಎಲ್ಲರೂ ಡಿಸ್ಪೋಸ್ ನೋಡಿ ಗೈಸ್. ಅವನಿ ಮತ್ತೆ ವಿಲಾಸ್ ರೀಲ್ಸ್ ಮಾಡ್ತಾರೆ, ಸೊ ಇವನು ಹೇಳ್ಕೊಡ್ತಾ ಇದ್ದಾನೆ. ಯಾರು ಕೆಲಸ ಎಲ್ಲ ಮುಗೀತು, ಇವರು ರೀಲ್ಸು ಮಾಡಿದ್ರು. ಇವಾಗ ನಮಗೆ ಹ್ಯಾಕ್ ವಿತ್ ಇನ್ಫಿದು ಒಂದು ಆನ್ಲೈನ್ ಸೆಷನ್ ಇದೆ, ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ PGಗೆ. ಸೊ ಇವತ್ತಿಂದು ಬ್ಲಾಗ್ ಇಷ್ಟೇ. ಫುಲ್ ಸುಸ್ತಾಗಿ ಹೋಗಿದ್ದೀವಿ. ಚೆನ್ನಾಗಿ ಪಫ್ ತಿಂದು, ಕೇಕ್ ತಿಂದು, ಜ್ಯೂಸ್ ಕುಡಿದ್ವಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡ್ಕೊಂಡಿದ್ದು. ಎಷ್ಟೊತ್ತಿರೋದು ಗೊತ್ತಿಲ್ಲ. ನಾಳೆ ಬಂದು ಟೆಸ್ಟ್ ಅಟೆಂಡ್ ಮಾಡ್ಕೊಂಡು ಮನೆಗೆ ಹೋಗ್ತಿರೋದೆ. ನಾಳೆ ಹೆಂಗೆ ಟೆಸ್ಟ್ ಅಟೆಂಡ್ ಮಾಡ್ತೀವೋ. ಆ್ಯಕ್ಚುಲಿ ಇನ್ಮೇಲಿಂದ ನಮ್ಮ ಮನೆ ಬ್ಲಾಗ್ಗಳು ಬರುತ್ತೆ, ನೋಡ್ತಾ ಇರಿ. ಕುಕ್ಕಿಂಗ್ ವ್ಲಾಗ್, ಹೌಸ್ ಟೂರ್, ಎಲ್ಲ ಥರದ್ದು ಕೊಡ್ತೀವಿ. ನಿಮಗೆ ಯಾವ್ದು ಬೇಕು ಅದು ಕಮೆಂಟ್ ಆಗ್ತೀವಿ. ಥ್ಯಾಂಕ್ ಯು ಗೈಸ್. ಇವತ್ತಿನ ಬ್ಲಾಗ್ ಇಷ್ಟೇ. ನಮ್ಮ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮಂಕೀಸ್ ಗಾಟ್ ಫೀವರ್. ಬಾಯ್.